ಎಚ್.ಡಿ. ರೇವಣ್ಣ ಬಂಧನದ ಬಗ್ಗೆ ಗದಗದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯಿಸಿದ್ರು. ಅವರ ಮೇಲಿನ ದೂರಿನ ಆಧಾರದ ಮೇಲೆ ಸಹಜವಾಗಿ ಕಾನೂನು ಕ್ರಮ ಕೈಗೊಂಡಿದೆ. ದೇಶದಲ್ಲೇ ಈ ರೀತಿಯ ಕೃತ್ಯ ಇದೆ ಮೊದಲು ಅನಿಸುತ್ತೆ. ಮಹಿಳೆಯರಿಗೆ ಆದಂತಹ ಅಗೌರವದಿಂದ ಬಹಳ ನೋವಾಗುತ್ತೆ ಅಂತ ಹೇಳಿದ್ರು. ಇನ್ನು ಚುನಾವಣೆ ಲಾಭದ ಪ್ರಶ್ನೆ ಏನೂ ಇಲ್ಲ. ಅವರು ಏನು ಅಂತ ಜನಕ್ಕೆ ಗೊತ್ತಾಗಿದೆ. ರೇವಣ್ಣನವರ ಬಂಧನವಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣನ ಯಾಕೆ ಬಿಡ್ತಾರೆ ಎಂದು ವಿನಯ್ ಕುಲಕರ್ಣಿ ಲೇವಡಿ ಮಾಡಿದ್ರು. ನನಗನ್ಸೋ ಮಟ್ಟಿಗೆ ಇದು ಪ್ರಥಮ ಈ ತರ ಒಂದು ಇದಾಗಿರ್ಬೋದು. ಯಾಕಂದ್ರೆ ಆ ಮಹಿಳೆಯರಿಗೆ ಕೂಡ ಆದಂತ ಅಗೌರವ ನೋಡಿದಂತ ಟೈಮಲ್ಲಿ ನಿಜವಾಗ್ಲೂ ಬಹಳ ನೋವಿನ ಸಂಗತಿ. ನಾವು ಪ್ರಜ್ವಲ್ ರೇವಣ್ಣವ್ರನ್ನ ಈ ಸದ್ಯ ಇನ್ನತ್ರ ಇವ್ರು ಮಾಡ್ಯಾರಂದ್ರೆ ಅವ್ರನ್ನ ಯಾಕೆ ಬಿಡ್ತಾರೆ. 100% ಇವತ್ತು SIT ಕೊಟ್ಟೈತಿ. ವಿದೇಶಕ್ಕೆ ಕೂಡ ಅಲ್ಲಿ ಮಾಹಿತಿ ಕೊಟ್ಟು ತರಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಬೆಂಬಲಿಸಬೇಕಂತ ಹೇಳ್ತಾರೆ. ಇನ್ನು ಮಹಜರ್ ಮಾಡಿರೋ ಕಾಪಿ ಕೊಡಿ ಅಂದ್ರೆ ಕೊಡ್ಲಿಲ್ಲ ಅಂತ SIT ಅಧಿಕಾರಿಗಳ ವಿರುದ್ಧ ವಕೀಲ ಗೋಪಾಲ್ ಬಾಂಬ್ ಸಿಡಿಸಿದ್ದಾರೆ. ಮಹಜರು ಓದಿ ಹೇಳಿ ಕೆಲಸದವರ ಸಹಿ ಪಡಿಬೇಕು, ಆದ್ರೆ ಹೆದರಿಸಿ ಬೆದರಿಸಿ ಸಹಿ ಪಡೆದುಕೊಂಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಮಹಜರು ಓದಿ ಹೇಳೋದಕ್ಕೆ ಆಗಲ್ಲ ಅಂದಿದ್ದಾರೆ. ಮಹಜರು ಪ್ರತಿ ಕೊಡ್ಲಿಲ್ಲ, ಓದಿ ಅಂದ್ರೆ ಓದ್ಲಿಲ್ಲ. 3 ಪುಟಗಳ ಮಹಜರು ಓದದೆ ಕಡೆಯ 2 ಲೈನ್ ಓದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮಹಜರ್ ಮಾಡಿದಂತ ಪ್ರೊಸೀಜರ್ನ ನಾನು ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಏನಕ್ಕೆ ಈ ತರ ಎಲ್ಲ ಒಂಥರ ಅವ್ರು ಮಾಡಿದಂತ ಮಹಜರ್ ಹೆಂಗಿತ್ತು, ಪ್ರೊಸೀಜರ್ ಹೆಂಗಿತ್ತು ಅಂದ್ರೆ ಏನೋ ಒಂದು ಏಕಪಕ್ಷೀಯವಾಗಿ ಮಾಡ್ತಾವ್ರೆ. ಯಾರೋ ಒಬ್ರು ಈಗ ಏನ್ ಕಾನೂನಲ್ಲಿದೆ ಅದನ್ನ ಅವರು ಪ್ರೊಸೀಜರ್ ಫಾಲೋ ಮಾಡಲಿಲ್ಲ ಅನಿಸ್ತು ನನಗೆ. ಯಾರೋ ಒಬ್ರು ಹೇಳಿಕೆ ಮೇರೆಗೆ, ಯಾರೋ ಒಬ್ಬ ಪ್ರತಿಷ್ಠಾತ ವ್ಯಕ್ತಿಯ ಹೇಳಿಕೆ ಮೇರೆಗೆ ಇವರು ಒನ್ ಸೈಡ್ ಆಗಿ ಮಾಡ್ತಾವ್ರೆ ಅನಿಸ್ತು. ನನ್ನ ಪ್ರೊಸೀಜರ್ ಬಂತು. ಅದು ನಾನು 5-5:30 ಗಂಟೆ ಟೈಮಲ್ಲಿ ಅದನ್ನು ನಾನು ಅವ್ರಿಗೆ ಅಬ್ಜೆಕ್ಷನ್ ಮಾಡಿ ಹೇಳಿದೆ. ನೀವು ಈ ರೀತಿ ನೀವೇನಿದೆ ಕಾನೂನಲ್ಲಿದೆ, CRPC 100 ಅಲ್ಲಿ ಏನಿದೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಒಂದು ಪ್ರೊಸೀಜರ್ ಫಾಲೋ ಅಪ್ ಮಾಡಬೇಕು. ಮತ್ತೆ CRPC 100 ಅಲ್ಲಿ ಅವರು ಮಹಜರ್ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸಲ್ಲಿ +7 ಅಲ್ಲಿ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದೆ ಅವರಿಗೆ. ಅದರಲ್ಲಿ ಏನು ಮಹಜರ್ ಪ್ರೊಸೀಜರ್ ನಡೆದಿದ್ದೀರಿ, ಅಲ್ಲಿ ಏನು ಅಮಾನತ್ ಮಹಜರ್ಗಳನ್ನ ನೀವು ಮಾಡಿದಿರಿ, ಅದನ್ನ ನಮಗೆ ಒಂದು ಕಾಪಿಯನ್ನು ಕೊಡಬೇಕು. ಇದಕ್ಕೆ ನಾನು ಮ್ಯಾಂಡೇಟ್ ಇದೆ, ಕಾಪಿಗಳನ್ನ ಕೊಡಿ ಅಂದ್ರೂ ಅವ್ರು ಕೊಡಲಿಲ್ಲ. ಈ ಸಂಬಂಧಪಟ್ಟಂತೆ ನಾನು ಅವ್ರಿಗೆ ಬಿಡಿಸಿ ಹೇಳಿದೆ. ಆಮೇಲೆ ಅದೇನು ಅವ್ರ ಮನೆಯಲ್ಲಿ ಏನು ಅವರು ಮಕ್ಕಳಿದ್ದಾರೆ, ಇವರು ಕೆಲಸಗಾರಿದ್ದಾರೆ, ಈ ಒಂದು ಮಹಜರ್ ಮಾಡಿದ ಸಂದರ್ಭದಲ್ಲಿ ಆ ಮಹಜರ್ನ ನಾವು ಏನು ಮಾಡಿದ್ದೀವಿ, ಎಂತ ಮಾಡಿದ್ದೀವಿ ಅದನ್ನ ಓದಿ ಹೇಳ್ಬೇಕು ಅವರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣನನ್ನ SIT ಬಂಧಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯಿಸಿದ್ರು. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕು ಅಂತ ಹೊಸಪೇಟೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ರು. ಕಾನೂನು ಈಗಾಗಲೇ ತನ್ನ ಪ್ರಕ್ರಿಯೆಯನ್ನ ಆರಂಭಿಸಿದೆ, ನಾವಲ್ಲ. ಈಗಾಗಲೇ ನಮ್ಮ ನಾಯಕರಾದ ಅಮಿತ್ ಶಾ ಅವರೇ ಹೇಳಿದ್ದಾರೆ, ಈ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರವಾಗಲಿ ಬಿಜೆಪಿ ಆಗಲಿ ಮಧ್ಯಪ್ರವೇಶ ಮಾಡುವುದೇ ಇಲ್ಲ, ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಕಾನೂನಿಗಿಂತ ಯಾರೂ ದೊಡ್ಡೋರಲ್ಲ, ಕಾನೂನಿಗೆಲ್ಲರೂ ಕೂಡ ತಲೆ ಬಾಗಲೇಬೇಕು. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಸ್ಪಷ್ಟ ಮಾಡಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯಾಗುವಂಥ ಪ್ರಶ್ನೆ ಇರೋದಿಲ್ಲ, ಇದನ್ನು ಡಿಫೆಂಡ್ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಕಾನೂನಿನ ರೀತಿ ಯಾವ ಪ್ರಕ್ರಿಯೆಗಳು ನಡೀಬೇಕು, ಅವ್ಯಾಹತವಾಗಿ ಆ ಪ್ರಕ್ರಿಯೆಗಳು ನಡೀಬೇಕು ಅನ್ನೋದನ್ನು ಅಮಿತ್ ಶಾ ಅವರೇ ಭಾಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಕಾನೂನು ಕ್ರಮಗಳು ಜಾರಿ ಆಗ್ತವೆ. ಅದರಿಂದ ನಮ್ಮ ಮೈತ್ರಿಗಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ಇಂಟರ್ಫಿಯರೆನ್ಸ್ ಆಗಲಿ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಂಟರ್ಫಿಯರ್ ಮಾಡುವಂಥದ್ದಾಗಲಿ